ಎಸ್ ಇವತ್ತು ರಿಸಲ್ಟ್ ಬಂದಿದೆ ಏರ್ಟೆಲ್ದು ಭಾರತಿ ಏರ್ಟೆಲ್ Q4 ರಿಸಲ್ಟ್ಸ್. ಪ್ರಾಫಿಟ್ ಬಂದು ಡ್ರಾಪ್ಸ್ ಆಗಿದೆ 31%. ನೋಡ್ಬೋದು ನೀವು ಇಲ್ಲಿ 31% ಟು ₹2,072 crores, ರೆವಿನ್ಯೂ ಡೌನ್ 10%. ಎಸ್, ಸೊ ಓವರಾಲ್ ನೋಡೋದಾದ್ರೆ ನಿಮಗೆ ಒಂದು ಮೇಜರ್ ಭಾರತಿ ಏರ್ಟೆಲ್ ಟೆಲಿಕಮ್ಯುನಿಕೇಷನ್ ಇವತ್ತು ರಿಸಲ್ಟ್ ಬಂದಿದೆ. 31% ಡ್ರಾಪ್ ಇನ್ ದ ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್, ₹2,071 crores ಫಾರ್ ದ ಕ್ವಾರ್ಟರ್ ಎಂಡಿಂಗ್ March 31st. ಎಸ್, financial year 23-24. ಇಲ್ಲಿ ನೋಡ್ಬೋದು ನೀವು the company had registered profit 3,005 crore during the corresponding ಲಾಸ್ಟ್ ಇಯರ್ ಇಲ್ಲಿ ಪ್ರಾಫಿಟ್ ಬಂದಿದ್ದು 3,005 crores, ಬಟ್ ಈ ಸಲ ಡ್ರಾಪ್ ಆಫ್ ಆಗಿದೆ. ಸಿ 2,071 ಇದೆ. ಸೊ ಟೆಲಿಕಾಮ್ firms consolidated revenue from operations also dropped 10%, means ₹7,467 crores in Q4 financial year 24 year on year. ಸೊ ನೀವು ನೋಡ್ಬೋದು ಲಾಸ್ಟ್ ಇಯರ್ 8,345 crores ಇತ್ತು. ಎಸ್, ನಿಮಗೆ ಎನಿವೆ 31% ಸರ್ಟಿಫೈಡ್ ಡ್ರಾಪ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿ ನೋಡ್ಬೋದು ಕೀ ಪಾಯಿಂಟ್ಸ್ ಏನಂದರೆ ಆಪ್ರೇಟಿಂಗ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು ಇಲ್ಲಿ ಟೆಲಿಕಾಮ್ದು ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು 31% ಆಪ್ರೇಟಿಂಗ್ ಪರ್ಫಾರ್ಮೆನ್ಸ್ನ ಆಲ್ರೆಡಿ ಹೇಳಿದ್ದೀನಿ, 31% ಡಿಕ್ಲೈನ್ ಆಗಿದೆ. ಆ್ಯಂಡ್ ದ ಕಂಪನಿ ಫರ್ದರ್ ರಿವೀಲ್ಡ್ ಇಟ್ಸ್ ಕನ್ಸಾಲಿಡೇಟೆಡ್ ರೆವೆನ್ಯೂ Q4 ನಾನು ಆಲ್ರೆಡಿ ಹೇಳಿದಂಗೆ 37,599 crore, registering and 4.4% increase compared to the previous year. And in March quarter, okay, ಅಂದರೆ ಲಾಸ್ಟ್ ಕ್ವಾರ್ಟರಲ್ಲಿ ನೀವು ನೋಡ್ಬೋದು 4% ಇನ್ಕ್ರೀಸ್ಡ್ ಆಗಿದೆ, 19,590 ಕಂಪೇರ್ ಟು 18,807 ಇತ್ತು ಲಾಸ್ಟ್ ಇಯರಲ್ಲಿ. ಇದು ಮೇಜರ್ ಆಗಿ. ಸೆಕೆಂಡ್ ಮೇಜರ್ ಪಾಯಿಂಟ್ಸು ಡಿವಿಡೆಂಡ್. ಸೊ ನಿಮಗೆ ಇಲ್ಲಿ ನೋಡಿದ್ದು ಅಡಿಷನಲಿ ಫೈನಲ್ ಡಿವಿಡೆಂಡ್ ₹8 ಪರ್ ಫುಲ್ಲಿ ಪೇಯ್ಡ್ ಅಪ್ ಶೇರ್, 2 ಪರ್ ಪಾರ್ಟ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸ್ ಫಿಸಿಕಲ್ ಇಯರ್ 23-24 ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂದರೆ ARPU ಗ್ರೋತ್ ಆಗಿದೆ. ನೀವು ನೋಡ್ಬೋದು ಏರ್ಟೆಲ್ ಆವ್ರೇಜ್ ರೆವಿನ್ಯೂ ಪರ್ ಯೂಸರ್ಸ್, ARPU ಅಂದರೆ ಏರ್ಟೆಲ್ ಆವ್ರೇಜ್ ರೆವಿನ್ಯೂ ಪರ್ ಯೂಸರ್, ಅದು ಕ್ವಾರ್ಟರ್ ರೀಚ್ ₹209, ಮೇಕಿಂಗ್ ದ ಇನ್ಕ್ರೀಸ್ ಫ್ರಮ್ 193. ಇಲ್ಲಿ ಇನ್ಕ್ರೀಸ್ ಆಗಿದೆ, ARPU ಗ್ರೋತ್ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಮಗೆ ಹೋಮ್ಸ್ ಬಿಸ್ನೆಸ್ ಸಸ್ಟೈನ್ ಗ್ರೋತ್ ಮೂಮೆಂಟಮ್, ಡೆಲಿವರಿ ಆ್ಯಂಡ್ ರೆವಿನ್ಯೂ ಗ್ರೋತ್ 20% ಲೈಕ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಸೊ ಓವರಾಲ್ ನೋಡ್ಬೋದು ನೀವು ಏರ್ಟೆಲ್ ಬಿಸ್ನೆಸ್ ಡೆಲಿವರ್ಡ್ ರೆವಿನ್ಯೂ ಗ್ರೋತ್ 14.1% ಇಯರ್ ಟು ಇಯರ್, ಮೀನ್ಸ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಲಿವರೇಜಿಂಗ್ ಆನ್ ಪೋರ್ಟ್ಫೋಲಿಯೋ ಆಫ್ ಏರ್ಟೆಲ್ ಆ್ಯಂಡ್ ಹಾರ್ವೆಸ್ಟಿಂಗ್ ಆಫ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಆ್ಯಂಡ್ ಡೇಟಾ ಕನೆಕ್ಟಿವಿಟಿ ಸೊಲ್ಯೂಷನ್ಸ್ ಅಂತ ಹೇಳಿದ್ದಾರೆ. ಸೊ ಇದು ಇವತ್ತು ಬಂದಿರೋ ಏರ್ಟೆಲ್ ರಿಸಲ್ಟ್ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.